ಸರ್ಕಾರಿ ಸೌಲಭ್ಯಕ್ಕಾಗಿ ಕಚೇರಿ ಅಲೆದಾಡುವ ಸ್ಥಿತಿ ಬಂದಿದೆ. 70 ವರ್ಷದ ವೃದ್ಧೆಗೆ ಬರ್ತಾ ಇಲ್ಲ ವೃದ್ಧಾಪ್ಯ ವೇತನ. ಸರ್ಕಾರಿ ಸೌಲಭ್ಯ ಬೇಕು ಅಂತಂದ್ರೆ ಕಚೇರಿಯಿಂದ ಕಚೇರಿಗೆ ಅಲೆದಾಡುವಂತ ಪರಿಸ್ಥಿತಿ ಇದೆ. 70 ವರ್ಷದ ವೃದ್ಧೆಗೂ ವೃದ್ಧಾಪ್ಯ ವೇತನ ಬರ್ತಾ ಇಲ್ವಂತೆ. ವಿಶೇಷ ಚೇತನ ಮಗಳು ಮೊಮ್ಮಗಳಿಗೆ ಮಾಸಾಶನ ಇಲ್ಲ. ಮೈಸೂರಿನ ಗುಂಡ್ಲುಪೇಟೆ ತಾಲೂಕಿನ ಮುಕ್ತಿ ಕಾಲೋನಿ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ಮಗಳು ಮೊಮ್ಮಗಳ ಜವಾಬ್ದಾರಿಯನ್ನ ಹೊತ್ತಿರುವ ವೃದ್ಧೆ ಸರ್ಕಾರಿ ಸೌಲಭ್ಯಕ್ಕಾಗಿ ಸರ್ಕಾರಿ ಕಚೇರಿಗೆ ಅಲೆದಾಟವನ್ನ ಮಾಡ್ತಾ ಇದ್ದಾರೆ. ಜನರ ಸಮಸ್ಯೆ ಕೇಳದ ಅಧಿಕಾರಿಗಳ ವಿರುದ್ಧ ಕಿಡಿಯನ್ನ ಕಾರಲಾಗ್ತಿದೆ. ಸರ್ಕಾರಿ ಸೌಲಭ್ಯ ಬೇಕು ಅಂತಂದ್ರೆ ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದ್ರೆ ಕಚೇರಿಯಿಂದ ಕಚೇರಿಗೆ ಅಲೆದಾಡಬೇಕು. ನೋಡಿ, 70 ವರ್ಷದ ವೃದ್ಧೆ ವೃದ್ಧಾಪ್ಯ ವೇತನ ಬೇಕು ಅಂತ ಅಲಿತಾ ಇದ್ದಾರೆ. ವಿಶೇಷ ಚೇತನ ಮಗಳು ಮೊಮ್ಮಗಳಿಗೆ ಮಾಸಾಶನ ಇಲ್ಲವಂತೆ. ಮೈಸೂರಿನ ಗುಂಡ್ಲುಪೇಟೆ ತಾಲೂಕಿನ ಮುಕ್ತಿ ಕಾಲೋನಿ ಅಲ್ಲಿ ಒಂದು ಮಾಸಾಶನಕ್ಕೂ ಕೂಡ ಅಲಿಯುವಂತಹ ಪರಿಸ್ಥಿತಿ. ನೋಡಿ, ಆ ವೃದ್ಧೆ ಪಾಪ ನಡೆದಾಡ್ಲಿಕ್ಕೆ ಬಹಳ ಕಷ್ಟ ಇದೆ, ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅವರು. ಆದ್ರೂ ಈ ಒಂದು ವೃದ್ಧಾಪ್ಯ ವೇತನಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲಿಬೇಕು. ಮಗಳು ವಿಶೇಷ ಚೇತನ, ಏನು ಮಾಡಬೇಕು? ಅಟ್ಲೀಸ್ಟ್ ಮನೆಯಲ್ಲಿ ಯಾರು ಇದ್ದಾರಾ? ಓಕೆ, ಹೋಗಿ ಆ ಕಚೇರಿಯಿಂದ ಕಚೇರಿಗೆ ಅಲ್ದುಬಿಟ್ಟು ಅಟ್ಲೀಸ್ಟ್ ಒಂದು ವೃದ್ಧಾಪ್ಯ ವೇತನ ಬರೋ ಥರ ಮಾಡ್ಕೊಳ್ಳಿಕ್ಕೆ ಇವರೇ ಓಡಾಡಬೇಕು. ಆ ಒಂದು ವೃದ್ಧಾಪ್ಯ ವೇತನಕ್ಕೆ ಇವರೇ ಅಲ್ದಾಡಬೇಕು. ಯಾಕೆ ಸರ್ಕಾರ ಆಗಿರಬಹುದು ಅಥವಾ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೇವಲ ಇದು ಅವರೊಬ್ಬರ ಸಮಸ್ಯೆ ಅಲ್ಲ, ಎಷ್ಟೋ ಜನ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಈಗ ಸಂಬಳನೂ ಮಾಡ್ತಾ ಇಲ್ಲ. ಈಗ ಅಂಗನವಾಡಿ ಕಲಾವಿದರು ಈಗ ಶಾಲೆ ಕಾಸಪ್ಪ ಈಗ 65 ವರ್ಷ ಆಗಲ್ಲ. 65 ವರ್ಷದಿಂದ ಅವ್ರು ಜೈಲು ತಗೊಂಡು ಅವರೇ ಅಡುಗೆ ಮಾಡ್ಕೊಳ್ಬೇಕು, ಪ್ರತಿಯೊಂದು ಸೌಕರ್ಯ ತರಬೇಕು. ಒಂದು ಬಾತ್ರೂಮ್ಗೆ ಹೋಗ್ಬೇಕು, ಬಾತ್ರೂಮ್ ಇಲ್ಲ, ಕಾಡ್ ಹಂಚ್ಗೆ ಹೋಗ್ಬೇಕು. ಅವರು ಹೋದ್ರೆ ಈಗ ಹುಲಿ ಭಯ, ನೈಟ್ ಟೈಮ್ ಕರ್ಕೋಬೇಕು ಅಂತ ಹುಲಿ ಭಯ ಅವ್ರಿಗೆ. ನಾವು ಯಾರು ಹೋಗಿ ವ್ಯತ್ಯಾಸ ಮಾಡಿ ಬನ್ನಿ ನಾವು ಹಣ್ಣಿ ಅಂತ ಹೇಳಿ ಬರ್ತಾರೆ ಹೊರಗಡೆ, ಬೈದರ್ ಬರೋದು ಸರ್. ಸಿದ್ದು ಅವ್ರಿಗೂ ಇವನು ಸೋಮಿ ಅವ್ರಿಗೆ ಕರ್ಕೊಂಡು 7 ಸಲ ಓದಿ ಸರ್ ಆಗುತ್ತೆ. ಸೋಮಿ ಅವ್ರಿಗೆ ಅವರು ಮಾಡಿಸ್ಕೊಡ್ಲಿಲ್ಲ. ಪಂಚಾಯತಿ ಅವ್ರಿಗೂ ತಿಳಿಸ್ತೀವಿ, 7 ಸಲ ತಿಳಿಸ್ತೀವಿ. ಈಗ ಕ್ಯಾಶ್ಟು ಮಾಡಿಕೊಡ್ಬೇಕು, ಹಾಗಾದ್ರೆ ಅವ್ರು ಮಾಡಿಕೊಡ್ತೀವಿ. ಇಲ್ಲ ಮಾಡೋಕ್ಕಾಗಲ್ಲ ಕಮ್ಮ, ಈ ಕ್ಯಾಶ್ ತಂದು ಕೊಡಿ ನಾವು ಮಾಡ್ತೀವಿ. ಕ್ಯಾಶ್ ಈಗ ಸಂಬಳನೂ ಮಾಡ್ತಾ ಇಲ್ಲ. ಈಗ ಅಂಗನವಾಡಿ ಕಲಾವಿದರು ಈಗ ಶಾಲೆ ಕಾಸಪ್ಪ ಈಗ 65 ವರ್ಷ ಆಗಲ್ಲ. 65